ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ ಕೆ ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆಯಿಂದ 25 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ 4 ಎಕರೆ ಜಮೀನು, ಅಂದರೆ ಮೇಯ್ನ್ ರೋಡಿಂದ ಎರಡನೇ ಜಮೀನು. ಆ ಮೇಲ್ಗಡೆ ಲಾಸ್ಟಲ್ಲಿ ಒಂದು ಬಾರ್ಡ್ರ್ ಕಾಣುತ್ತೆ ನೋಡಿರಿ, ಗ್ರೀನ್, ಅದರ ಆಚೆ ಇರೋದೇ ಮೇಯ್ನ್ ರೋಡಿಂದ ಎರಡನೇ ಜಮೀನು ಅಂತಂದರೆ ಮಿನಿಮಮ್ ಒಂದು 200 ಮೀಟರ್ಸ್ ಆಗ್ಬೋದು ಇಲ್ಲಿಗೆ, ಮೇಯ್ನ್ ರೋಡಿಂದ ಇಲ್ಲಿಗೆ, ಅಥವಾ 150 ಮೀಟ್ರು ತಪ್ಪಿದ್ರೆ 200 ಮೀಟ್ರ್ ಆಗ್ಬೋದು. ಅಷ್ಟು ದೂರದಿಂದ ಇರ್ತಕ್ಕಂಥ ವಿಲೇಜ್ ಟು ವಿಲೇಜ್ ಮಣ್ಣಿನ ರೋಡ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ 4 ಎಕರೆ ಜನರಲ್ ಜಮೀನು ಇದನ್ನು ನೋಡೋಕ್ಕೆ ಇವತ್ತು ಬಂದಿದ್ದೀನಿ. ಇದ್ರ ರೇಟ್ ಏನು, ಇದ್ರ ಲೊಕೇಶನ್ ಏನು, ಇದ್ರ ಮಣ್ಣೇನು ಎಲ್ಲವನ್ನು ನೋಡೋಣ. ಫಸ್ಟು ಲೊಕೇಶನ್ ಬಂದುಬಿಟ್ಟು ಚಳ್ಳಕೆರೆಯಿಂದ 25ರಿಂದ 26 ಕಿಲೋಮೀಟ್ರ್ ಆಗುತ್ತೆ. ಮೇಯ್ನ್ ರೋಡ್ ಅದು. ಮೇಯ್ನ್ ರೋಡಿಂದ ಎರಡನೇ ಜಮೀನು ಈ ಒಂದು ಲ್ಯಾಂಡು ನೋಡ್ರಿ. ಇದೇ ಮಣ್ಣಿನ ರೋಡು. ಮೇಯ್ನ್ ರೋಡಿಂದ ಒಂದು ಹಳ್ಳಿ ಕನೆಕ್ಟ್ ಆಗುತ್ತೆ. ಇದು ಆ ರೋಡ್ಗೆ ಈ ಒಂದು ಜಮೀನು ಅಟ್ಯಾಚ್ ಆಗಿ ಇದೆ. 4 ಎಕರೆ ಬರುತ್ತೆ ನೋಡ್ರಿ. ಅಲ್ಲಿ ಇದು ಕಾಣ್ತಿದೆಯಲ್ಲ ವಾಟರ್ ಟ್ಯಾಂಕು, ಅದೇ ಊರು, ವಿಲೇಜ್ ಇದು. ಇಲ್ಲಿಗೆ ಹೋಬ್ಳಿ ಹೆಡ್ ಕ್ವಾರ್ಟ್ರು ಕೇವಲ 2.5 ಕಿಲೋಮೀಟ್ರ್ ಆಗುತ್ತೆ. ಹೋಬ್ಳಿ ಪಟ್ಟಣ ಪಂಚಾಯಿತಿ ಕೇವಲ 2.5 ಕಿಲೋಮೀಟ್ರ್ ಆಗುತ್ತೆ. ಅಟ್ಯಾಚ್ ಈ ಲ್ಯಾಂಡ್ಗೆ ಜಸ್ಟ್ ಒಂದು 100 ಮೀಟ್ರಲ್ಲಿ ಹಳ್ಳಿ ಇದೆ. ಬೇಕಾದ್ರೆ ಈ ಲ್ಯಾಂಡ್ ಬೈ ಮಾಡಿದರೆ ಇವತ್ತೇ ಈ ಲ್ಯಾಂಡಲ್ಲಿ ಮನೆ ಕಟ್ಕೊಂಡು ಜೀವನ ಮಾಡ್ಬೋದು. ವಿತ್ ವಾಟ್ರ್ ಸೋರ್ಸ್ ವಿಷಯಕ್ಕೆ ಬಂದರೆ ಇಲ್ಲಿ ಸುತ್ತು ಒಂದು ಲೈನ್ ಫುಲ್ಲು ಅಡಿಕೆ ತೋಟಗಳೆಲ್ಲ ಇದ್ದಾವೆ. ಫುಲ್ಲು ಅಡಿಕೆ ತೋಟ ಇದೆ. ಯಾವುದೇ ರೀತಿಯ ನೋಡಿ, ಅಲ್ಲಿ ಕಲ್ಲು ಕಾಣ್ತಿದೆಯಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಲ್ಯಾಂಡು. ಇಲ್ಲಿಂದ ಆ ಕಡೆ ಫುಲ್ ರೋಡ್ಗೆ ಇದೆ. ಬೇಕಾದ್ರೆ ಆ ಮೂಲೆವರೆಗೂ, ನೆಕ್ಸ್ಟ್ ಆ ಮೂಲೆವರೆಗೂ ಇಷ್ಟೆಲ್ಲ ಬರುತ್ತೆ. ನೆಕ್ಸ್ಟ್ ಇದರ ಮಣ್ಣಿನ ವಿಷಯಕ್ಕೆ ಬಂದರೆ ಪ್ಯೂರ್ ರೆಡ್ ಸಾಯಿಲ್, ಒಳ್ಳೆ ವಾಟರ್ ಸೋರ್ಸ್ ಇರ್ತಕ್ಕಂಥ ಏರಿಯಾ. ಹೋಬ್ಳಿಗೆ ಕೇವಲ 2.5 ಕಿಲೋಮೀಟ್ರ್. ಹೋಬ್ಳಿ ಹೆಡ್ ಕ್ವಾರ್ಟರ್ ಅಂದರೆ ಸಿಟಿ. ಆ ಸಿಟಿಗೆ 2.5 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ. ನೋಡ್ರಿ, ಅಡಿಕೆ ತೋಟ ಅಟ್ಯಾಚ್, ಈ ಜಮೀನಿಗೆ ಅಟ್ಯಾಚ್ ಆಗಿರ್ತಕ್ಕಂಥ ಅಡಿಕೆ ತೋಟ. ಇಲ್ಲೆಲ್ಲ ಫುಲ್ಲು ತೋಟಗಳೇ, ಒಳ್ಳೆ ವಾಟರ್ ಸೋರ್ಸ್ ಇರ್ತಕ್ಕಂಥದ್ದು. ಮತ್ತು ಸಿಟಿಗೆ ಕೇವಲ 2.5 ಕಿಲೋಮೀಟರ್. ಕೇವಲ 2.5 ಕಿಲೋಮೀಟ್ರು. ಮೇಯ್ನ್ ರೋಡಿಂದ ಒಂದು 200 ಮೀಟ್ರು ಅಥವಾ 150 ಮೀಟ್ರು ಇದೆ. ಜೊತೆಗೆ ವಿಲೇಜ್ ಟು ವಿಲೇಜ್ ಹೋಗ್ತಕ್ಕಂಥ ಮಣ್ಣಿನ ರೋಡ್ಗೆ ಅಟ್ಯಾಚ್ ಆಗಿದೆ. ನೆಕ್ಸ್ಟು ಸಾಯಿಲ್ ಕಂಡೀಷನ್ ಬಂದರೆ ಪ್ಯೂರ್ ರೆಡ್ ಸಾಯಿಲ್, ತುಂಬ ಕೆಂಪನೆ ಭೂಮಿ. ಅದು ಉಳುಮೆ ಮಾಡಿದ್ರಂತೂ ನಿಮಗೆ ಅದು ಅದ್ಭುತವಾಗಿ ಕಾಣುತ್ತೆ. ಪಕ್ಕದ ಲ್ಯಾಂಡ್ ಇದೆ, ತೋರಿಸ್ತಾ ಆಮೇಲೆ ನನಗೆ ನೋಡಿ. ಕೆಂಪನೆಯ ಭೂಮಿ, ಎಲ್ಲ ರೀತಿಯ ಬೆಳೆಯನ್ನು ಬೆಳಿಬೋದು. ಅಡಿಕೆ, ತೆಂಗು, ಬಾಳೆ, ನೀವೇನಾದರೂ ಬೆಳೀರಿ, ಎಲ್ಲ ರೀತಿಯ ಬೆಳೆಗಳನ್ನು ಈ ಒಂದು ಜಮೀನಲ್ಲಿ ಬೆಳಿಬೋದು. ಇದು ಪ್ಲಸ್ ಪಿತ್ರಾರ್ಜಿತ ಆಸ್ತಿ ಮತ್ತು ಜನರಲ್ ಪಿತ್ರಾರ್ಜಿತ ಆಸ್ತಿ. ಇವರು ಕೂಡ ಪರ್ಚೇಸ್ ಮಾಡಿರೋದು. ತುಂಬ ಚೆನ್ನಾಗಿದೆ. ಕರೆಕ್ಟಾಗಿ 4 ಎಕರೆ ಇದೆ. ಒಂದು ಮಣ್ಣಿನ ರೋಡ್ಗೆ ಅಟ್ಯಾಚ್ ಆಗಿದೆ. ವಿಲೇಜ್ಗೆ ಜಸ್ಟ್ ಒಂದು 100 ಮೀಟ್ರಲ್ಲಿದೆ. ಇಲ್ಲೇ ಮನೆ ಕಟ್ಕೊಂಡು ಬೇಕಾದ್ರೆ ನಾವು ಜೀವನ ಮಾಡ್ಬೋದು. ತುಂಬ ಚೆನ್ನಾಗಿದೆ ಮಾತ್ರ. ನೋಡಿ, ಇದೆಲ್ಲ ಬರುತ್ತೆ ಲ್ಯಾಂಡು. ಅಕ್ಕಪಕ್ಕ ಎಲ್ಲ ಬರೀ ಅಡಿಕೆ ತೋಟಗಳಿದ್ದಾವೆ. ಈಗ ನೀವು ಈ ಮಣ್ಣಿನ ನೋಡಬೇಕಪ್ಪ ಅಂತಂದರೆ ನೋಡಿರಿ, ಈ ಕಡೆ ತೋರಿಸ್ತಿದ್ದೀನಿ, ಇದೇ ಮಣ್ಣು. ಈ ಒಂದು ನೋಡಿರಿ, ಈ ಥರ ಇರ್ತದೆ ಉಳುಮೆ ಮಾಡಿದರೆ. ಬೆಲೆ ಬಂದುಬಿಟ್ಟು 19 ಲಕ್ಷ 1 ಎಕರೆಗೆ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. ಅಂದರೆ ಪಟ್ಟಣ ಪಂಚಾಯತಿ ಕೇವಲ ನಿಮಗೆ 2.5 ಕಿಲೋಮೀಟರ್ ಇರೋದ್ರಿಂದ, ಸಿಟಿ ನಿಯರ್ ಇರೋದ್ರಿಂದ ಹೇಳ್ತಾರೆ 19 ಲಕ್ಷ ಅಂತ ಹೇಳ್ತಿದ್ದಾರೆ 1 ಎಕರೆಗೆ. ನೆಗೋಷಿಯಬಲ್ ಆಗುತ್ತೆ. ಅಂದರೆ ನಿಮಗೆ ಇದು ಹೋಬ್ಳಿ ಹತ್ತಿರ ಇರೋದ್ರಿಂದ ಈ ಒಂದು ರೇಟು ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. ಜನರಲ್ ಪ್ರಾಪರ್ಟಿ 19 ಲಕ್ಷ ಹೇಳ್ತಿದ್ದಾರೆ. ಕೂತ್ಕೊಂಡಾಗ ನೆಗೋಷಿಯಬಲ್ ಆಗುತ್ತೆ. ಡೈರೆಕ್ಟು ಓನರ್ ಟು ಓನರ್ ಮನೆಯಲ್ಲಿ ಕೂತ್ಕೊಂಡೆ ವ್ಯಾಪಾರ ಮಾಡೋದು. ಸಿಟಿಗೆ ತುಂಬ ಹತ್ತಿರ, ಸಿಟಿ ತಗೋಬೋದು. ಹೋಬ್ಳಿಗೆ 2 ಕಿಲೋಮೀಟರ್ ಆಗುತ್ತೆ, 2.5 ಕಿಲೋಮೀಟರ್ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.